ಎಲ್ಲರೂ ಹೇಗಿದ್ದೀರಾ? ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಗುರುವಾರ. ಇವತ್ತು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಇನ್ನು ಬಾಗಿಲೆಲ್ಲ ಗುಡಿಸಿ ರಂಗೋಲಿ ಹಾಕೋಣ ಅಂತ ಹೇಳಿ ಬೆಳಿಗ್ಗೆ ಎದ್ದೆ. ನನಗೀಗ ಸ್ವಲ್ಪ ಬೆಳಿಗ್ಗೆ ಬೇಗ ಏಳೋಕ್ಕಾಗೋದೇ ಇಲ್ಲ. ಅದಕ್ಕೆ ಒಂದು 6 ಗಂಟೆ ಆಗಿತ್ತು ಏಳಬೇಕಾದ್ರೇ. ಎದ್ದು ಕಸ ಎಲ್ಲ ಗುಡಿಸ್ಬಿಟ್ಟು ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಮನೆ ಓನರ್ ಇತ್ತು ಅಂತ ಹೇಳಿದ್ರೆ ಅವರೇ ಹಾಕ್ತಾರೆ. ಎರಡು ಮನೆದು ಒಂದೇ ಡೋರ್ ಆಗಿರೋದ್ರಿಂದ ಅವರೇ ಹಾಕ್ಬಿಡ್ತಾರೆ. ನಾನು ಹೊಸ್ಲಿಗೆ ಹಾಕಿದ್ರೆ ಸಾಕು. ಈಗ ಅವರಿಲ್ಲ, ಅದಕ್ಕೋಸ್ಕರ ನಾನೇ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಇನ್ನು ನಂಗೆ ಜಾಸ್ತಿ ಬಗ್ಗೆ ಗುಡ್ಸೋಕ್ಕಾಗಲ್ಲ, ಹಾಗೆ ಮೇಲ್ಮೇಲೆ ಗುಡಿಸ್ಕೊಂಡು ಎಲ್ಲ ನೀಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ತುಂಬ ಕಸ ಬಿದ್ದುಬಿಟ್ಟಿತ್ತು. ಫಸ್ಟು ಕಸನೆಲ್ಲ ನೀಟಾಗಿ ಹೊಡ್ಕೊಂಬಿಟ್ಟು ಆಮೇಲೆ ನೀರನ್ನ ಹಾಕಿ ರಂಗೋಲಿ ಹಾಕೋಣ ಅಂತ ಹೇಳಿ ಗುಡಿಸ್ಕೊಂಡೆ. ಬೆಳಗ್ಗೆ ಮುಂಚೆ ಸ್ವಲ್ಪ ಹೊರಗಡೆ ಹೋಗೋದ್ರಿಂದ ಮೂಡು ಫ್ರೆಶ್ ಆಗಿರುತ್ತೆ. ಒಳಗಡೆನೇ ಇದ್ಬಿಟ್ರೆ ಅದೇ ಕೆಲಸ, ಅದೇ ಕಿರಿ ಅನಿಸ್ತಾ ಇರುತ್ತೆ. ನನಗೆ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿ ಒಳಗೆ ಹೋಗೋದಂದರೆ ಸ್ವಲ್ಪ ಖುಷಿ ಆಗುತ್ತೆ. ಬಟ್ ನಂಗೆ ಈಗ ಬೇಗ ಹೇಳೋಕ್ಕಾಗ್ತಾ ಇಲ್ಲಲ್ಲ, ಅದಕ್ಕೋಸ್ಕರ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ಬೆಳಗ್ಗೆ ಗುರುವಾರ ಆದರೆ ಒಂಚೂರು ಬೇಗ ಎದ್ದು ಇದನ್ನೆಲ್ಲ ಮಾಡ್ಕೊತೀನಿ. ಬೇರೆ ವಾರ ಎಲ್ಲ ನಾನು ಸ್ವಲ್ಪ ಸೋಂಬೇರಿನೇ ಆಗಿದ್ದೀನಿ. ಇದನ್ನೆಲ್ಲ ಅಷ್ಟಾಗಿ ಏನು ಮಾಡೋಕ್ಕೆ ಹೋಗಲ್ಲ. ಇವತ್ತು ಗುರುವಾರ ಮಾಡ್ತಾ ಇದ್ನಲ್ವ, ಹಾಗೆ ವ್ಲಾಗ್ನು ಮಾಡೋಣ ಅಂತ ಹೇಳಿ ಇವತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ರಂಗೋಲಿ ಎಲ್ಲ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನನಗೇನು ಅಷ್ಟೊಂದು ಚೆನ್ನಾಗೇನು ಬರೋಲ್ಲ, ಮತ್ತು ನಂಗೆ ಸ್ವಲ್ಪ ಕೂರಕ್ಕೂ ಅನ್ಕಂಫರ್ಟಬಲ್ ಆಗುತ್ತೆ. ಈಗ ಬಂದಷ್ಟು ಹಾಕೋಣ ಅಂತ ಹೇಳಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಮನೆ ಎದುರುಗಡೆ ಏನು ಖಾಲಿ ಇರೋದು, ಇಲ್ಲೆಲ್ಲ ಆಲ್ಮೋಸ್ಟ್ ದಿನಾನು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ತಾರೆ. ನಮ್ಮ ಕಡೆ ಎಲ್ಲ ದಿನಾನು ರಂಗೋಲಿ ಏನು ಹಾಕಲ್ಲ, ಹಬ್ಬ ಏನಾರು ಇದ್ದಾಗ ಹಾಕ್ತೀವಿ ಅಷ್ಟೇ. ಬಟ್ ಇಲ್ಲಿ ಡೈಲಿ ರಂಗೋಲಿ ಹಾಕ್ತಾರೆ ಮನೆ ಎದುರುಗಡೆ, ಎಲ್ಲರ ಮನೆ ಎದುರುಗಡೆನೂ ಅಷ್ಟೇ. ಅದಕ್ಕೆ ನಾನು ಇಲ್ಲಿ ಬಂದಮೇಲೆ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನನಗೂ ಅಷ್ಟೇ ನೀಟಾಗಿ ಏನು ಬರಲ್ಲ ರಂಗೋಲಿ ಹಾಕೋಕ್ಕೆ, ಬಟ್ ಟ್ರೈ ಮಾಡ್ತೀನಿ ಹಾಕೋಕ್ಕೆ. ಜಸ್ಟ್ ಇದೊಂದು ರಂಗೋಲಿ ನನಗೆ ತುಂಬ ಇಷ್ಟ, ಬೇಗ ಆಗಿಬಿಡುತ್ತೆ ಅಂತ ಹೇಳಿ ಇದನ್ನೊಂದು ಹಾಕ್ತೀನಿ ಅಷ್ಟೇ. ಇನ್ನು ರಂಗೋಲಿ ಹಾಕಿಬಿಟ್ಟು ರಂಗೋಲಿ ಮೇಲೆ ಸ್ವಲ್ಪ ಹೂ ಇಡಬೇಕು. ಇಲ್ಲೆಲ್ಲ ಇಡ್ತಾರೆ, ಅದೇ ಥರ ಹೂವು ತಗೊಬಂದು ಇಟ್ಬಿಟ್ಟೆ. ಇನ್ನು ರಂಗೋಲಿ ಕೆಲಸ, ಬಾಗಿಲಿಗೆ ರಂಗೋಲಿ ಹಾಕೋ ಕೆಲಸ ಮುಗಿದ್ಬಿಡ್ತು. ಇನ್ನು ಹೊಸಲು ತೊಳೆದು ಹೊಸ್ಲಿಗೆ ಸ್ವಲ್ಪ ರಂಗೋಲಿ ಹಾಕಬೇಕು. ಅದನ್ನು ಈಗ ನೆಕ್ಸ್ಟ್ ಮಾಡೋಣ ಅಂತ ಹೇಳಿ ಗೇಟೆಲ್ಲ ಕ್ಲೋಸ್ ಮಾಡಿಬಿಡ್ತೀನಿ. ಈ ನಾಯಿ ಬಂದುಬಿಡ್ತವೆ ಗೇಟೆಲ್ಲ ಓಪನ್ ಇತ್ತು ಅಂತ ಹೇಳಿದ್ರೆ. ಇನ್ನು ಹೊಸ್ಲಿಗೆ ರಂಗೋಲಿ ಹಾಕೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೆ. ನನ್ನ ಮಗಳೆಲ್ಲ ಎದ್ಲು ಅಂತ ಹೇಳಿದ್ರೆ ಇದನ್ನೆಲ್ಲ ಮಾಡೋಕ್ಕೆ ಬಿಡಲ್ಲ. ಎಷ್ಟೇ ನೀಟಾಗಿ ರಂಗೋಲಿ ಹಾಕಿದ್ರು ಸಂಜೆ ಅಷ್ಟೊತ್ತಿಗೆ ಎಲ್ಲದನ್ನೂ ಅಳಿಸಿ ಕ್ಲೀನ್ ಮಾಡಿರ್ತಾಳೆ, ನಾನು ಎಷ್ಟೇ ಚೆನ್ನಾಗಿ ಹಾಕಿದ್ರು. ಮತ್ತು ಅವಳು ಎದ್ದಾಗ ರಂಗೋಲಿ ಹಾಕೋಕ್ಕಾಗೋದೇ ಇಲ್ಲ, ಅವಳು ಹಾಕ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಈಗ ಅವಳು ಮಲಗಿದ್ದಾಳೆ, ಅದಕ್ಕೆ ನಾನು ರಂಗೋಲಿನ ಹಾಕ್ತಾಯಿದ್ದೀನಿ. ಹೊಸ್ಲಿಗೂ ಅರಿಶಿನ ಕುಂಕುಮ ಎಲ್ಲ ಬೆಳಗ್ಗೆ ಇಡಿಸ್ಬಿಟ್ರೆ ಏನೋ ಒಂಥರ ಪಾಸಿಟಿವ್ ಫೀಲ್ ಇರುತ್ತೆ. ಎಲ್ಲ ಕೆಲಸಕ್ಕಿಂತ ಮುಂಚೆ ಇದನ್ನು ಮಾಡಿಬಿಟ್ರೆ ಮನೆ ಎದುರುಗಡೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಏನೋ ಒಂಥರ ಖುಷಿಯಾಗುತ್ತೆ. ಹೊಸಲು ನೋಡೋಕ್ಕೂ ಒಂಥರ ಖುಷಿಯಾಗುತ್ತೆ. ರಂಗೋಲಿ ಎಲ್ಲ ಹಾಕಿ ನನಗೆ ಸ್ವಲ್ಪ ಕೂರೋಕ್ಕೆ ಅನ್ಕಂಫರ್ಟಬಲು. ಫಸ್ಟು ಚಕಲ್ಮಟ್ಟೆ ಹಾಕಿ ಕೂರ್ತಾಯಿದ್ದೆ. ಈಗ ಅಲ್ಲಿ ಸ್ವಲ್ಪ ಮಳೆ ಎಲ್ಲ ಬಂದಿರುತ್ತಲ್ಲ, ಹಂಗೆ ಕೂರೋಕ್ಕಾಗಲ್ಲ. ಅದಕ್ಕೆ ಈ ಥರ ಕೂತ್ಕೊಂಡು ಹಾಕ್ತಾಯಿದ್ದೀನಿ. ಪರವಾಗಿಲ್ಲ, ಒಂದು ರೇಂಜಿಗೆ ರಂಗೋಲಿನ ಹಾಕಿ ಮುಗಿಸ್ಕೊಂಡೆ. ನೋಡಿ, ಈ ಥರ ಹಾಕಿದ್ದೆ ರಂಗೋಲಿನ. ಇನ್ನು ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿ ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚಪಾತಿಗೆ ಸ್ವಲ್ಪ ಗೋಧಿ ಹಿಟ್ಟಿತ್ತು, ಅದರಲ್ಲೇ ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಬಟ್ ಏನು ಮಾಡಿಬಿಟ್ಟೆ ಅಂದರೆ ಚಪಾತಿ ಫುಲ್ಲು ಹಿಟ್ಟನ್ನು ಕಲಿಸ್ಬಿಟ್ಟೆ. ಚಪಾತಿನ ಲಾಟಕ್ಕೆ ಹಿಟ್ಟೆ ಇಟ್ಕೊಂಡಿರಲಿಲ್ಲ. ಇನ್ನೇನು ಮಾಡೋದು ಅಂತ ಹೇಳಿ ಮತ್ತೆ ಅಂಗಡಿ ಹೋಗಿ ಮತ್ತೆ ಹಿಟ್ಟನ್ನು ತಗೊಬಂದು ಮತ್ತೆ ಚಪಾತಿ ಮಾಡಿದ್ದು. ಚಪಾತಿ ಮಾಡಬೇಕಾದ್ರೆ ಸ್ವಲ್ಪ ಬೆಚ್ಚಗೆ ನೀರು ಹಾಕ್ಕೊಂಡ್ರೆ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ನಾನು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ನೋಡಿ ಕಲ್ತ್ಕೊಂಡಿದ್ದು. ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಚಪಾತಿ ಅಂತ ಹೇಳಿ. ಇಲ್ಲ ಸ್ವಲ್ಪ ಮೊಸರು ಆ್ಯಡ್ ಮಾಡಿಕೊಂಡ್ರು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಆಮೇಲೆ ಚಪಾತಿ ಹಿಟ್ಟನ್ನೆಲ್ಲ ಕಲಸಿ ಸೈಡಿಗೆ ಇಟ್ಬಿಟ್ಟು ಇನ್ನು ನನ್ನ ಮಗಳಿಗೆ, ನನ್ನ ಹಸ್ಬೆಂಡಿಗೆ ಜೀರಿಗೆ ಟೀ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮುಂಚೆ ಟೀ ಅಷ್ಟೊಂದು ಒಳ್ಳೆಯದಲ್ಲ, ಅದಕ್ಕೆ ಜೀರಿಗೆ ಟೀ ಆದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳು ಅಷ್ಟೇ ಸ್ವಲ್ಪ ಸ್ವೀಟ್ ಇರುತ್ತಲ್ಲ ಕುಡಿತಾಳೆ. ಅವಳಿಗೆ ಮತ್ತು ನನ್ನ ಹಸ್ಬೆಂಡಿಗೆ ಸೇರಿಸಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ನಂದು ಟ್ಯಾಬ್ಲೆಟು, ಥೈರಾಯ್ಡ್ ಟ್ಯಾಬ್ಲೆಟು ತೊಗೊಳ್ಲೇಬೇಕು ಡೈಲಿ ಒಂದೊಂದು, ಖಾಲಿ ಹೊಟ್ಟೆಗೆ. ನನಗೆ ಮರ್ತೇ ಹೋಗಿತ್ತು ತಿನ್ನೋಕ್ಕೆ. ಈಗ ತಿಂದ್ಬಿಟ್ಟು ಅವರಿಗೆ ಟೀ ಮತ್ತು ನನ್ನ ಮಗಳಿಗೆ ಟೀ ಕೊಡೋಣ ಅಂತ ಹೇಳಿ, ಜೀರಿಗೆ ಕಾಫಿ ಕೊಡೋಣ ಅಂತ ಹೇಳಿ ಎಲ್ಲದನ್ನೂ ರೆಡಿ ಮಾಡ್ತಾಯಿದ್ದೀನಿ. ಅವಳಿಗೆ ಸ್ವಲ್ಪ ತಣಿಸಿ ಕೊಡಬೇಕು, ಮತ್ತು ನಾನೇ ಕುಡಿಸ್ಬೇಕು ಆ ಥರ ಏನಿಲ್ಲ. ಅವಳೇ ಕುಡಿತಾಳೆ. ಫಸ್ಟ್ ಒಂದು ಸ್ವಲ್ಪ ಕುಡಿಸ್ಬೇಕು, ಆಮೇಲೆ ನಿಧಾನಕ್ಕೆ ಅವಳೇ ಕುಡಿತಾಳೆ. ಕೆಲವೊಂದು ಸರಿ ನನಗೆ ಮುಟ್ಟೋಕ್ಕೆ ಬಿಡಲ್ಲ, ನಾನೇ ಕುಡಿತೀನಿ ಅಂತ ಹೇಳಿ ದೊಡ್ಡ ಜನ ಥರ ಅವಳೇ ಕುಡಿತಾಳೆ. ನಾನೇನು ಕುಡಿಸ್ಬೇಕು ಅಂತ ಏನಿಲ್ಲ.
ಇನ್ನು ಇವರಿಗೆ ಆಫೀಸಿಗೆ ಲೇಟ್ ಆಗಿತ್ತು ಅಂತ ಹೇಳಿ ಕುಡಿದೇನೆ ಹಾಗೆ ಹೋಗ್ಬಿಟ್ರು. ನಾನೆಲ್ಲ ರೆಡಿ ಮಾಡಿಟ್ಟಿದ್ದೆ, ಬಟ್ ಅವ್ರು ಹಾಗೆ ಹೋಗ್ಬಿಟ್ರು. ಇನ್ನು ಅವಳಿಗೆ ಕೊಡೋಣ ಅಂತ ರೆಡಿ ಮಾಡಿದೆ. ಆಮೇಲೆ ಅಷ್ಟೊತ್ತಿಗೆ ಹೆಸರು ಕಾಳನ್ನು ಬೇಯಿಸ್ಬಿಟ್ರೆ ಚಪಾತಿಗೆ ಪಲ್ಯ ಮಾಡೋಕ್ಕಾಗುತ್ತೆ ಅಂತ ಹೆಸರು ಕಾಳನ್ನು ನೆನೆಸಿ ಬೇಯಿಸಿದ್ರೆ ತುಂಬ ಒಳ್ಳೆಯದು. ಬಟ್ ನನಗೆ ನೆನಪಿರಲಿಲ್ಲ ಹೆಸರು ಕಾಳು ಬೇಯಿಸೋಕ್ಕೆ, ಅದಕ್ಕೆ ಈಗ ಹಾಗೆ ಬೇಯಿಸ್ಕೊತಾ ಇದ್ದೀನಿ. ಅದು ಹಾಗೆ ಸ್ವಲ್ಪ ಗಟ್ಟಿ ಇರುತ್ತೆ ನೋಡಿ, ಅದಕ್ಕೆ ಸ್ವಲ್ಪ ನೆನೆಸಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಹೆಸರು ಕಾಳನ್ನೆಲ್ಲ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಉಪ್ಪು ಹಾಕಿ ಬೇಯಿಸ್ಬಾರ್ದು. ಉಪ್ಪು ಹಾಕಿದ್ರೆ ಅದು ಚೆನ್ನಾಗಿ ಬೇಯಲ್ಲ, ಗಟ್ಟಿ ಗಟ್ಟಿ ಹಾಗೆ ಇರುತ್ತೆ. ಉಪ್ಪು ಬೆಲ್ಲ ಏನೇ ಹಾಕಿದ್ರು ನಾನು ಫಸ್ಟ್ ಹಾಗೆ ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ಬೇಕಾದರೆ ಉಪ್ಪು ಹಾಕೋಣ ಅಂತ ಹೇಳಿ ಫಸ್ಟು ಒಂದು 5ರಿಂದ 6 ವಿಜಲ್ ಹೊಡ್ಸ್ಕೊಬೇಕು ಹೆಸರು ಕಾಳು, ಇಲ್ಲ ಅಂದರೆ ಹಾಗೆ ಗಟ್ಟಿ ಗಟ್ಟಿ ಇರುತ್ತೆ. ನಾನೊಂದು 6ರಿಂದ 7 ವಿಜಲ್ ಹೊಡ್ಸ್ಕೊಂಡಿದ್ದೆ, ತುಂಬ ಸಾಫ್ಟಾಗಿ ಬೇಕಿತ್ತಲ್ಲ ಚಪಾತಿಗೆ ಅಂತ. ವಿಜಲ್ನ ಹೊಡೆಯೋಕ್ಕಂತ ಇಟ್ಬಿಟ್ಟು ನನ್ನ ಮಗಳಿಗೆ ಇನ್ನು ಸ್ವಲ್ಪ ಹಾಲನ್ನ ಕುಡಿಸೋಣ ಅಂತ ಹೇಳಿ ಅವಳಿಗೆ ಕುಡಿಸ್ತಾ ಇದ್ದೀನಿ. ಅವಳು ಹಾಲು ಕುಡಿಬೇಕಾದ್ರೆ ಅವಳ ಅಕ್ಕಪಕ್ಕ 2 ಗೊಂಬೆ ಇರಬೇಕು, ಅದು ಅವಳ ಪಾಪು. ಅವಳು ಅದಕ್ಕೆ ಕುಡಿಸ್ಬಿಟ್ಟು ಅವಳು ಕುಡಿಯೋದು ಆ ಥರ. ಈಗ ಒಂದು ಡ್ರೈ ಫ್ರೂಟ್ ಲಡ್ಡುನ ಕೊಡ್ತಾ ಇದ್ದೀನಿ ಅವಳಿಗೆ. ಅದನ್ನ ತಿಂದು 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 ಏನಾಗ್ಬಿಟ್ಟಿದೆ, ಅವಳಿಗೆ ಜಾಸ್ತಿ ಆಗಿಬಿಟ್ಟಿದೆ. ನಮಗೆ ಆದರೂ ನೋಡಿ ಏನಾದರೂ ದಿನಾನು ತಿಂತಾಯಿದ್ರೆ ಏನೋ ಒಂಥರ ಆಗುತ್ತೆ, ಲಾಡು ತಿನ್ನೋಕ್ಕೆ ಮನಸ್ಸು ಬರೋಲ್ಲ. ಅವಳಿಗೂ ಹಾಗೆ ಆಗಿದೆ. ಆದರೂ ಸ್ವಲ್ಪ ಸ್ವಲ್ಪ ತಿಂತಾಳೆ, ಪರವಾಗಿಲ್ಲ. ಇನ್ನು ಅವಳಿಗೂ ಹಾಲನ್ನೆಲ್ಲ ಕುಡಿಸ್ತಾ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದೆ. ಯಾರು ಅಪ್ಪನ ಮಾಡ್ತಾರಾ? ಪಾಪು ಕುಡಿಸಿ. ನೀವು ಕುಡಿ, ನೀವು ಕುಡಿ. ಇಲ್ಲ ಕುಡಿ. ಇನ್ನು ಅವಳಿಗೆ ಹಾಲನ್ನೆಲ್ಲ ಕುಡಿಸ್ಬಿಟ್ಟು ನನಗೆ ಸ್ವಲ್ಪ ಪಾತ್ರೆ ತೊಳೆಯೋಕ್ಕಿತ್ತು. ನನಗೆ ಇದು ಅಡುಗೆ ಬೇಕಾದರೆ ಎಷ್ಟು ಬೇಕಾದ್ರೂ ಮಾಡಿಬಿಡ್ತೀನಿ. ನನಗೆ ಪಾತ್ರೆ ತೊಳೆಯೋದು ಅಂದರೆ ತುಂಬ ಕಷ್ಟ. ಪಾತ್ರೆನೆಲ್ಲ ತೊಳೆಯೋಣ ಅಂತ ಹೇಳಿ ಪಾತ್ರೆ ತೊಳೆಯೋಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಪಾತ್ರೆ ಒಂದು ತೊಳೆದಾಕ್ಬಿಟ್ರೆ ಅಡುಗೆ ಮನೇಲಿ ಎಲ್ಲ ಕೆಲಸನೂ ಮುಗ್ದಂಗೆ. ಪಾತ್ರೆ ಬಟ್ಟೆ ಆಯಿತು ಅಂದರೆ ಮನೆ ಕೆಲಸನೇ ಮುಗ್ದಂಗೆ. ಹಾಗೆ ನಾನು ಪಾತ್ರೆನೆಲ್ಲ ರಾತ್ರಿ, ಕೆಲವೊಂದು ಪಾತ್ರೆನೆಲ್ಲ ರಾತ್ರಿನೇ ತೊಳೆದ್ಬಿಡ್ತೀನಿ. ಇದಿನ್ನೂ ಬೆಳಗ್ಗೆ ಆಗಿರೋದು ಇಷ್ಟೊಂದು ಪಾತ್ರೆ. ಮತ್ತು ನಿನ್ನೆ ಸ್ವಲ್ಪ ಪಾಯಸ ಮಾಡಿದ್ದೆ, ಆ ಪಾತ್ರೆ ಹಾಗೆ ಇತ್ತು, ಅದನ್ನು ತೊಳೆದಿರಲಿಲ್ಲ. ಅದನ್ನೆಲ್ಲ ವಾಶ್ ಮಾಡಿಕೊಂಡು ಈಗ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಮೊದಲು ನಾನು ಇಲ್ಲೊಂದು ಪಾತ್ರೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಿಗೆ, ಸಾಸಿವೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ನಾನು ಹೆಸರು ಕಾಳು ಬೇಯಕ್ಕೆ ಹಾಕಿದ್ನಲ್ಲ, ಅದಕ್ಕಂತ ಹೇಳಿ ಈ ಮಸಾಲಾನ ರೆಡಿ ಮಾಡ್ತಾಯಿದ್ದೀನಿ. ನಾನು ತುಂಬ ಮಸಾಲೆ ಎಲ್ಲ ಹಾಕಲ್ಲ, ಮನೇಲಿ ಏನಿರುತ್ತೋ ಅಷ್ಟು ಮಾತ್ರ ಹಾಕಿ ಮಾಡ್ತೀನಿ. ಇನ್ನು ಸ್ವಲ್ಪ ಕಾಯಿನೆಲ್ಲ ಹೆಚ್ಚಿಬಿಟ್ಟು ಈಗ ರೆಡಿ ಮಾಡಿರ್ತೀನಲ್ಲ, ಹುರಿದಿರ್ತೀನಲ್ಲ, ಅದನ್ನು ಹಾಕಿ ಆಮೇಲೆ ಸ್ವಲ್ಪ 1-2 ಚಮಚ ಆಗೋಷ್ಟು ಮೆಣಸಿನ ಪುಡಿ, ಇದು ಮೆಣಸಿನ್ಕಾಯಲ್ಲೇ ಮಾಡಿರೋದು ಪುಡಿ, ಅದಕ್ಕೆ ಸೇರಿಸ್ತಾ ಇದ್ದೀನಿ. 2 ಚಮಚ ಅಷ್ಟೇ, ನನ್ನ ಮಗಳು ತಿನ್ನೋದ್ರಿಂದ ಜಾಸ್ತಿ ಖಾರ ಇರೋಲ್ಲ. ಮತ್ತು ಸ್ವಲ್ಪ ಅರಿಶಿನ ಪುಡಿ, ಇದು ಮನೇಲೇ ಮಾಡಿರೋ ಅರಿಶಿನ. ಆಮೇಲೆ 1-2 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ, ಚಿಕ್ಕ ಚಿಕ್ಕದಿದು 2 ಗೆಡ್ಡೆ ಅಂದರೆ. ಅದನ್ನು ಹಾಕ್ಬಿಟ್ಟು ಒಂದು ಫೈನ್ ಪೇಸ್ಟ್ ಮಾಡಿಬಿಟ್ರೆ ಇದಕ್ಕೆ ಸಾಂಬಾರಿಗೆ ಮಸಾಲ ರೆಡಿ ಆಗಿಬಿಡುತ್ತೆ. ಇನ್ನೂ ಒಂದು ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆನ ಹಾಕಿ ಟೊಮೊಟೊ, ಈರುಳ್ಳಿ ಏನು ಹೆಚ್ಚಿರ್ತೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೀವು ಹಸಿಮೆಣಸು ಹಾಕ್ಕೋಬೋದು, ನಾನು ತುಂಬ ಖಾರ ಆಗಿಬಿಡುತ್ತೇನೋ ಅಂತ ಹೇಳಿ ಹಸಿಮೆಣಸು ಹಾಕಲಿಲ್ಲ. ಚೆನ್ನಾಗಿ ಇದನ್ನು ಹುರಿದ್ಬಿಟ್ಟು, ಇನ್ನು ನೀವು ಹೆಸರು ಕಾಳು ಏನು ಬೇಯಿಸಿರ್ತೀರ ಅದನ್ನು ಇದ್ರ ಜೊತೆನೇ ಹಾಕ್ಬೋದು, ಇಲ್ಲಾಂದರೆ ಖಾರ ಹಾಕಿ ಆದಮೇಲೆ ಹಾಕ್ಬೋದು, ಯಾಕಂದರೆ ಅದು ಆಲ್ರೆಡಿ ಬೆಂದಿರುತ್ತಲ್ಲ. ನಾನು ಇದ್ರ ಜೊತೆನೇ ಹಾಕ್ತಾಯಿದ್ದೀನಿ. ಹಾಕಿ ಇದ್ರ ಜೊತೆ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ತಿರ್ಸ್ಬೇಕಿದ್ನ. ಆವಾಗ ನಾವು ಉಪ್ಪು ಹಾಕಿಲ್ಲಲ್ಲ, ಅದಕ್ಕೆ ಈಗ ಉಪ್ಪನ್ನ ಹಾಕಿ ಚೆನ್ನಾಗಿ ತಿರ್ಸ್ತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪೆಲ್ಲ ಕಾಳಿಗೆ ಮತ್ತು ಟೊಮೊಟೊ ಈರುಳ್ಳಿಗೆಲ್ಲ ಚೆನ್ನಾಗಿ ಹಿಡೀಲಿ ಅಂತ ಹೇಳಿ ಉಪ್ಪನ್ನ ಹಾಕಿ ಚೆನ್ನಾಗಿ ತಿರ್ಸ್ತಾ ಇದ್ದೀನಿ. ಹೆಸರು ಕಾಳು ಸಾಂಬಾರು ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಬೇಕಾದರೆ ಆಲೂಗೆಡ್ಡೆ, ಕ್ಯಾರೆಟು, ಬೀನ್ಸು ಅದು ಏನು ಬೇಕಾದರೂ ಮಿಕ್ಸ್ ಮಾಡ್ಕೊಬೋದು. ನನಗೆ ಇದೇ ಥರ ತಿನ್ನೋಕೆ ಇಷ್ಟ ಆಗುತ್ತೆ, ಅದಕ್ಕೆ ಇದನ್ನ ಈ ಥರ ಮಾಡ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಇನ್ನು ಖಾರ ರುಬ್ಬಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಒಂದು 10 ಮಿನಿಟ್ಸು ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕು. ಇದು ಸ್ವಲ್ಪ ಗಟ್ಟಿ ಆಗುತ್ತೆ, ಯಾಕಂದರೆ ಹೆಸರು ಕಾಳಲ್ಲ, ಅದು ಹಾಗೆ ಸ್ವಲ್ಪ ಮದ ಅಂದರೆ ದಪ್ಪ ಬರುತ್ತೆ ಸಾಂಬಾರು. ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಮಾಡಿಕೊಂಡ್ರೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಹೇಳಿ ನಾನು ಮಧ್ಯಾಹ್ನಕ್ಕೂ ಸೇರಿಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇನ್ನು ಮಿಕ್ಸಿ ಜಾರ್ ತೊಳೆದಿದ್ದು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಉಪ್ಪು ಹುಳಿ ಎಲ್ಲ ನೋಡಿ ಏನಾದರೂ ಜಾಸ್ತಿ ಕಮ್ಮಿ ಏನಾದ್ರು ಆದರೆ
ಹಾಕ್ಕೊಬೋದು. ನಾನಿಲ್ಲಿ ಟೊಮೊಟೊ ಹಣ್ಣು ಸ್ವಲ್ಪ ಹುಳಿ ಟೊಮೊಟೊ ಹಣ್ಣು ತೊಗೊಂಡಿರೋದ್ರಿಂದ ನಾನು ಹುಣಸೆ ಹುಳಿನ ಹಾಕಿಲ್ಲ, ಅದನ್ನು ಸ್ಕಿಪ್ ಮಾಡಿದ್ದೀನಿ. ನೋಡಿ ಇಷ್ಟು ಕುದಿ ಬಂದಮೇಲೆ ನಾನು ಇಂಗು ಮತ್ತು ಕರಿಬೇವು, ಸಾಸಿವೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿದ್ರಂತೂ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ಲು ನನಗೆ ಇಷ್ಟ. ಅದಕ್ಕೆ ಅದನ್ನು ಹಾಕಿ ಇಷ್ಟು ಮಾಡಿ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಚಪಾತಿಗಂತೂ ಇದು ತುಂಬ ಚೆನ್ನಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಇನ್ನು ಪಲ್ಯ ಹೆಂಗೂ ರೆಡಿ ಆಗಿಬಿಡ್ತು. ಪಲ್ಯ ಒಂದು ಆಗಿಬಿಟ್ರೆ ಫಸ್ಟು ರೆಡಿ ಮಾಡ್ಕೊಂಬಿಟ್ರೆ ಇನ್ನು ಚಪಾತಿ ಮಾಡೋದೇನು ಈಸಿ, ಆರಾಮಾಗಿ ಮಾಡ್ಕೊಬೋದು. ಇನ್ನು ಚಪಾತಿ ಹಿಟ್ಟು ತಂದಿದ್ದೆ ಅಂತ ಹೇಳಿದ್ನಲ್ಲ, ಲಾಟಕ್ ಅಂತ ಹೇಳಿ ಅಂಗಡಿಯಿಂದ, ಅದು ಅಷ್ಟೇನು ಚೆನ್ನಾಗೇ ಇರಲಿಲ್ಲ, ಚೆನ್ನಾಗಿ ಲಾಟಕ್ಕೂ ಬರ್ತಾ ಇರಲಿಲ್ಲ. ಆಶೀರ್ವಾದ ಆದರೆ ಚೆನ್ನಾಗಿರುತ್ತೆ, ಇದಷ್ಟು ಚೆನ್ನಾಗಿರಲಿಲ್ಲ. ಸ್ವಲ್ಪ ಹಾಗೆ ಪುಡಿ 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 ಆದಂಗಿತ್ತು, ಸ್ವಲ್ಪ ಹಿಟ್ಟು ಥರ ಇತ್ತು. ನನಗೇನೋ ಗೋಧಿ ಹಿಟ್ಟು ಥರ ಇರಲಿಲ್ಲ. ಹಿಟ್ಟು ಚೆನ್ನಾಗಿದ್ಬಿಟ್ರೆ ಪಟ ಪಟ ಅಂಥೇಳಿ ಚಪಾತಿ ಆಗಿಬಿಡುತ್ತೆ. ಇನ್ನೂ ಬೇಗನೆ ಚಪಾತಿ ಮಾಡಬೇಕಿತ್ತು. ನಾನು 9 ಗಂಟೆ ಒಳಗೆ ಪೂಜೆ ಮಾಡೋಣ ಅಂತ ಹೇಳಿ ಬೇಗ ಎಲ್ಲ ಚಪಾತಿ ಎಲ್ಲ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಮನೆಯವರು ಹೂ ತಂದು ಕೊಡ್ತೀನಿ ಅಂತ ಹೇಳಿದರು. ಇಲ್ಲಿ ಹೂ ತರಿಸ್ತೀವಲ್ಲ, ನಮ್ಮ ಊರ ಕಡೆ ಎಲ್ಲ ಆದರೆ ಮನೆ ಹತ್ರನೇ ಹೂ ಇರುತ್ತೆ, ಇಲ್ಲೆಲ್ಲ ಅಂಗಡಿಯಿಂದನೇ ತರಬೇಕು. ಇನ್ನು ಚಪಾತಿಗೆ ಸ್ವಲ್ಪ ತುಪ್ಪ ಹಾಕಿ ಕಾಯಿಸ್ಕೊಟ್ರೆ ನನ್ನ ಮಗಳಿಗೆ ಇಷ್ಟ ಆಗುತ್ತೆ. ಅವಳಿಗಂತ ಹೇಳಿ ಸ್ವಲ್ಪ ತುಪ್ಪನ ಹಾಕಿ ಕಾಯಿಸ್ತಾ ಇದ್ದೀನಿ. ಚಪಾತಿ ಒಂದು 10ರಿಂದ 12 ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ. ಇನ್ನು ಸಂಜೆಗೂ ಅವಳು ತಿಂತಾಳೆ. ಚಪಾತಿ ಅಂದರೆ ಅವಳಿಗೆ ಇಷ್ಟ. ಚಪಾತಿಗಿಂತ ಪೂರಿ ಅಂದರೆ ಅವಳಿಗೆ ತುಂಬ ಇಷ್ಟ. ಆದರೂ ನಾನು ಬೆಳಿಗ್ಗೆ ಇನ್ನೇನು ಎಣ್ಣೆ ತಿಂಡಿ ಕೊಡೋದು ಅಂತ ಹೇಳಿ ಚಪಾತಿನೇ ಮಾಡಿಬಿಟ್ಟೆ ಅವಳಿಗೂ ಸೇರಿಸಿ. ಇನ್ನೂ ನಮ್ಮದು ಸ್ನಾನ ಎಲ್ಲ ಆಗಿ ಪೂಜೆ ಮಾಡೋಣ ಅಂತ ಹೇಳಿ ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಇನ್ನು ಹೊರಗಡೆ ಎಲ್ಲ ಒಳಗಡೆ ಪೂಜೆ ಮಾಡಿಕೊಂಡು ಹೊರಗಡೆ ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಒಂದು ಸರಿ ಪೂಜೆ ಮಾಡೋಕ್ಕೆ ಕೊಡಬೇಕು, ಇಲ್ಲಾಂದ್ರೆ ಅವಳಿಗೆ ಸಿಟ್ಟು ಬರುತ್ತೆ. ಇನ್ನು ಪೂಜೆ ಎಲ್ಲ ಮಾಡಿಕೊಂಡು ತಿಂಡಿ ಮಾಡೋಣ ಅಂತ ಹೇಳಿ ಅವಳಿಗೆ ಸ್ವಲ್ಪ ಚಿಕನ್ ಇತ್ತು ನಿನ್ನೆ ಮಾಡಿದ್ದು. ನಾನು ಚಿಕನ್ ತಿನ್ನಲ್ಲ, ಇವತ್ತು ಗುರುವಾರ ಅಲ್ಲ. ಅವಳಿಗೆ ಸ್ವಲ್ಪ ಚಿಕನ್ನು, ಹೆಸರು ಕಾಳು, ಚಪಾತಿನ ಹಾಕ್ಕೊಟ್ಟಿದ್ದೆ. ನಾನು ತುಪ್ಪ ಚಪಾತಿನ ಹಾಕಿ ತಿಂಡಿ ಮಾಡಿಕೊಂಡು ನನ್ನ ಮಗಳ ಜೊತೆ ಆಟ ಆಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಆ ಮಕ್ಕಳಿಗೂ ಅಷ್ಟೇ, ಅವ್ರ ಜೊತೆ ಆಟ ಆಡಿದ್ರೆ ತುಂಬ ಖುಷಿಯಾಗುತ್ತೆ. ನಾವು ಮೊಬೈಲ್ ನೋಡ್ಕೊಂಡು ಇದ್ಬಿಟ್ರೆ ಪಾಪ ಅವರಿಗೂ ಬೇಜಾರಾಗುತ್ತೆ. ಅವಳಿಗೆ ಸ್ವಲ್ಪ ಆಟ ಆಡೋಕ್ಕೆ ಐಟಮ್ಸ್ನೆಲ್ಲ ತರಿಸ್ಕೊಟ್ಟಿದ್ದೆ, ಟಾಯ್ಸ್ನೆಲ್ಲ. ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಪಾಪ ಅದರಲ್ಲಿ. ಇತ್ತು ವೆಜಿಟೇಬಲ್ ಕಟ್ಟರ್ ಅಂತೂ ತುಂಬ ಇಷ್ಟ ಅವಳಿಗೆ. ನೋಡಿ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಳೆ ಅಂತ ಆಟ ಆಡ್ಬೇಕಾರೆ. ಮಕ್ಕಳು ಈ ಥರ ಆ್ಯಕ್ಟಿವ್ ಆಗಿರಬೇಕು ಯಾವಾಗಲೂ. ಸ್ವಲ್ಪ ಹೊತ್ತು ಆಟ ಆಡ್ತಾಳೆ, ಆಮೇಲೆ ಮತ್ತೆ ಅದನ್ನೆಲ್ಲ ಅಲ್ಲಲ್ಲೇ ಬಿಸಾಡೋಕ್ಕೆ ಶುರು ಮಾಡ್ತಾಳೆ. ಆದರೂ ಪರವಾಗಿಲ್ಲ, ಎಷ್ಟೊತ್ತು ಆಟ ಆಡ್ತಾಳೋ ಅಷ್ಟೊತ್ತು ಆಟ ಆಡಲಿ ಅಂತ ಹೇಳಿ ನಾನು ಆಟ ಆಡಿಸ್ತಾ ಇದ್ದೀನಿ. ಆಮೇಲೆ ಒಂದು 11 ಗಂಟೆ ಆಯಿತು ಅಂತ ಹೇಳಿದ್ರೆ ಅವಳು ಲಿಟ್ಲ್ ಕೃಷ್ಣ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. 11 ಗಂಟೆ ಮೇಲೆ ನನಗೆ ಆರಾಮು. 11 ಗಂಟೆಯಿಂದ 1 ಗಂಟೆ ತನಕ ಲಿಟ್ಲ್ ಕೃಷ್ಣ ನೋಡ್ತಾಳೆ. ಅದನ್ನೊಂದು ತುಂಬ ಇಷ್ಟಪಟ್ಟು ನೋಡ್ತಾಳೆ. ಕೃಷ್ಣನ್ ಬರುತ್ತಲ್ಲ, ಯಾವಾಗಲೂ ಕೃಷ್ಣ ಹಾಕು ಅಂತ ಹೇಳ್ತಾ ಇರ್ತಾಳೆ. ಕೃಷ್ಣ ಒಂದು ಬರೋಕ್ಕೆ ಹೋಗಿ ನನಗೆ ಸ್ವಲ್ಪ ಕೆಲಸ ಎಲ್ಲ ಉಳಿಯುತ್ತೆ, ಅಂದರೆ ಅವಳು ನೋಡ್ಕೊಳೋ ಕೆಲಸ ಉಳಿಯುತ್ತೆ. ನನ್ನ ಕೆಲಸ ಏನೇನಿದ್ರು ನಾನು ಅದಕ್ಕೆ 11 ಗಂಟೆ ಮೇಲೆ ಎಲ್ಲ ಪ್ಲ್ಯಾನ್ ಮಾಡ್ಕೊಳೋದು. ಕೆಲಸ ಏನಾದರೂ ಮಾಡಬೇಕು, ವೀಡಿಯೋ ಶೂಟ್ ಏನಾದರೂ ಮಾಡಬೇಕು ಅನ್ನೋದಿದ್ರೆ 11 ಗಂಟೆ ಮೇಲೆ ನಾನು ಮಾಡೋದು. 11 ಗಂಟೆ ಮೇಲೆ ಅವಳು ಕೃಷ್ಣ ನೋಡ್ತಾಳೆ. ಮತ್ತು ಸಂಜೆ 6 ಗಂಟೆಗೆ ಕೊಡ್ತಾರೆ. ಮತ್ತು ಮಾಷಾ ಆ್ಯಂಡ್ ಬಿಯರು ಸ್ವಲ್ಪ ನೋಡ್ತಾಳೆ, ಆದರೆ ಕೃಷ್ಣ ನೋಡಿದಷ್ಟು ಆರಾಮಾಗಿ ನೋಡಲ್ಲ. ಕೃಷ್ಣ ನೋಡಬೇಕಾದ್ರೆ ಅವಳನ್ನ ಯಾರೂ ಡಿಸ್ಟರ್ಬ್ ಮಾಡಬಾರ್ದು, ಅಷ್ಟು ನೀಟಾಗಿ ನೋಡ್ತಾಳೆ. ಅರ್ಜೆಂಟ್ ಆರ್ಡ್ರ್ ಬಂತು, ಅದನ್ನು ಈಗ ಜಸ್ಟ್ ಪ್ಯಾಕ್ ಮಾಡಿದೆ. 1 kg ಲಡ್ಡು ಮತ್ತು ಅರ್ಧ kg ಲಡ್ಡು. ಈ ಅರ್ಧ kg ಲಡ್ಡುದು ಏನು ವಿಶೇಷ ಅಂತ ಹೇಳಿದ್ರೆ, ಇದು ನಮ್ಮೂರಿಂದ ಬಂದಿರೋ ಆರ್ಡ್ರು. ಬಾಳೆಹೊನ್ನೂರಿಂದ ನನಗೆ ಆರ್ಡ್ರು ಬಂದಿದೆ. ಬಾಳೆಹೊನ್ನೂರು ಅಂದರೆ ಚಿಕ್ಕಮಂಗ್ಳೂರು, ಬಾಳೆಹೊನ್ನೂರು. ಅವ್ರ ಅಡ್ರೆಸ್ ಕಳಿಸಿದ್ಮೇಲೆ ನನಗೆ ಆಶ್ಚರ್ಯ ಆಯಿತು, ಎಲ್ಲೋ ಕೇಳಿದ್ದೀನಲ್ಲ ಪಿನ್ ಕೋಡ್ನ ಅಂತ. ಆಮೇಲೆ ಕರೆಕ್ಟಾಗಿ ಅಡ್ರೆಸ್ ನೋಡ್ಬಿಡ್ತೀನಿ, ನಮ್ಮೂರಿಂದ ಅಡ್ರೆಸ್ಸು. ತುಂಬ ಖುಷಿ ಆಯಿತು, ಅದಕ್ಕೆ ತಕ್ಷಣ ಪ್ಯಾಕ್ ಮಾಡಿಬಿಟ್ಟೆ. ಇದು 1 kg ಲಡ್ಡು, ಇದು ಅರ್ಧ kg ಲಡ್ಡು. ಮತ್ತು ಇಲ್ಲಿಗೆ ಅರ್ಧ kg ಲಡ್ಡು ಪ್ಯಾಕ್ ಮಾಡಿದ್ದೀನಲ್ಲ, ಇದು ಒಂಥರ ಸ್ಪೆಷಲ್ ಆರ್ಡ್ರೆ. ಯಾಕಂತ ಹೇಳಿದ್ರೆ, ನನ್ನ ಹಸ್ಬೆಂಡ್ ಯಾವಾಗಲೂ ಪೋಸ್ಟ್ ಮಾಡೋಕ್ಕೆ ಹೋಗ್ತಾರಲ್ಲ, ಅಲ್ಲಿ ಅವರು ಕೇಳಿದ್ರಂತೆ, ಏನು ಇಷ್ಟು ಪೋಸ್ಟ್ ಮಾಡ್ತಿರಲ್ಲ, ನಮಗೊಂಚೂರು ಸ್ಯಾಂಪಲ್ ತಂದುಕೊಡಿ ಅಂತ. ಒಂದ್ಸರಿ ಸ್ಯಾಂಪಲ್ ಕೊಟ್ಟಿದ್ದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವರು ಇಬ್ಬರಿಗೆ ಬೇಕು ಅಂತ 250 ಗ್ರಾಮು ಡ್ರೈ ಫ್ರೂಟ್ಸ್ ಲಡ್ಡುನ ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ ನನಗೆ ಈ ಥರ ಎಲ್ಲ ಆರ್ಡ್ರು ಬಂದರೆ. ಇದು ಅರ್ಜೆಂಟ್ ಆರ್ಡ್ರು, ಒಂದ್ಸರಿ ಪೋಸ್ಟಿಗೆ ಕಳಿಸಿದ್ವಿ. ಈಗ ಮತ್ತೆ 1 kg ಅರ್ಧ, ಮತ್ತೊಂದು ಅರ್ಧ, ಒಟ್ಟು 2 kg ಅಷ್ಟು ಆರ್ಡ್ರು ಬಂದಿದೆ ಇವತ್ತು. ಇದನ್ನ ಪ್ಯಾಕ್ ಮಾಡಿ ಕಳಿಸಿದ್ದೀನಿ ಅಷ್ಟು. ನಾವೀಗ ಹೋಮ್ ಮೇಡ್ ಮೋಮೋಸ್ ಮಾಡೋಣ ಅಂತ ಹೇಳಿ ಚೀಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಚೀಸು ನಾನಿದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹೆಂಗೆ ಬರುತ್ತೋ ಗೊತ್ತಿಲ್ಲ. ಈಗ ರೆಡಿ ಮಾಡಿಬಿಟ್ಟು ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ರೆಸಿಪಿನ ಶೇರ್ ಮಾಡ್ತೀನಿ. ಚೀಸ್ ಮಾಡೋಕ್ಕೆ ಯೂಟ್ಯೂಬಲ್ಲಿ ನೋಡಿಬಿಟ್ಟು
ಈಗ ಚೀಸ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಿದ್ದೇನೆ. ಇವಳಿಗೆ ಮೊಮೋಸ್ ಅಂದರೆ ತುಂಬ ಇಷ್ಟ. ಅಂದರೆ ನಾನು ಇದುವರೆಗೂ ನಾನು ಟೇಸ್ಟ್ ನೋಡೇ ಇಲ್ಲ ಹೊರಗಡೆ ಮೊಮೋಸ್ ಹೇಗಿರುತ್ತೆ, ಮೈದಾ ಹಿಟ್ಟಲ್ಲಿ ಮಾಡಿರ್ತಾರಲ್ಲ ಅದನ್ನ ಹೇಗಿರುತ್ತೆ ಅಂತ ನಾನು ನಿಜವಾಗ್ಲೂ ಟೇಸ್ಟ್ ನೋಡಿಲ್ಲ. ಇವಳಿಗೂ ತಿನ್ನಿಸಿಲ್ಲ. ನಾನು ಮನೆಯಲ್ಲೇ ಮಾಡ್ತೀನಿ, ಹೇಗೆ ಬರುತ್ತೆ ನೋಡೋಣ ಅಂತ ಹೇಳಿ. ಸ್ವಲ್ಪ ಸ್ವೀಟ್ ಕಾರ್ನ್ಸ್ ಇತ್ತು, ಸ್ವಲ್ಪ ಸ್ವೀಟ್ ಕಾರ್ನ್ಸ್ ಇತ್ತು, ಅದರಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದ್ರಲ್ಲಿ ಮಾಡೋಣ ಅಂತ ಸ್ವಲ್ಪ ಚೀಸ್ ಇದ್ರೆ ಚೆನ್ನಾಗಿರುತ್ತೆ ಮೊಮೋಸ್ಗೆ ಅಂತ ಹೇಳಿ ಈಗ ರೆಡಿ ಮಾಡ್ತಾಯಿದ್ದೀನಿ ಚೀಸನ್ನ. ಚೀಸ್ ಮಾಡಿದ್ಮೇಲೆ ನಿಮಗೆ ಮಾಡೋದು ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ. ಬಿಡಲ್ಲ ಯಾವುದಕ್ಕೂ. ಓ ಚುಪ್ಪು ಕುഞ്ഞു ಪೂಜು ಬೇಕಲ್ವಾ. ನಾನು ವಿನೆಗರ್ ತೊಗೊಂಡಿದ್ದೀನಿ. ಈಗ ಹಾಲು ಸ್ವಲ್ಪ ಬೆಚ್ಚಗಾದಂಗೆ ವಿನೆಗರ್ ಹಾಕಬೇಕು ಅಂತ ಫ್ಲೇಮ್ನ ಆಫ್ ಮಾಡಿಬಿಟ್ಟು ವಿನೆಗರ್ ಹಾಕಬೇಕು ಅಂತ ಅಂದರು. ನಾನು ಉಪ್ಪು ಹಾಕಿ ಈ ಸ್ವೀಟ್ ಕಾರ್ನ್ನ ಬೇಯಕ್ಕೆ ಹಾಕಿದ್ದೀನಿ. ಸ್ವೀಟ್ ಕಾರ್ನ್ ಮೊಮ್ಮಸಿಗೆ ಹಾಕಿದ್ರೆ ಚೆನ್ನಾಗಿರುತ್ತಲ್ವ, ಅದಕ್ಕೆ ಇದನ್ನು ಬೇಯಕ್ಕೆ ಹಾಕಿದ್ದೀನಿ. ಅಷ್ಟರಲ್ಲಿ ಇದು ಬೇಯೋಷ್ಟರಲ್ಲಿ ನಾನು ಹಿಟ್ಟನ್ನು ಕಲಿಸ್ಕೊಂಡ್ಬಿಡ್ತೀನಿ. ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ 1-2 ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕ್ಕೊಂಡು ನಾನು ತರಕಾರಿ ಕ್ಯಾರೆಟು ಮತ್ತು ಈರುಳ್ಳಿನ ಹಾಕಿದ್ದೀನಿ. ನೀವು ತುಂಬ ವೆಜಿಟೇಬಲ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಖಾಲಿ ಆಗಿತ್ತು, ನಾನು ಇದೆರಡಿತ್ತು, ಅದಕ್ಕೋಸ್ಕರ ಇದೆರಡು ಹಾಕಿ ಮತ್ತು ಸ್ವಲ್ಪ ಸ್ವೀಟ್ ಕಾರ್ನ ಬೇಯಿಸಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರ್ಸ್ತಾಯಿದ್ದೀನಿ. ನಾನು ಚೀಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದು ಚೀಸ್ ಆಗಲಿಲ್ಲ, ಪನ್ನೀರ್ ಆಗೋಯ್ತು. ಅದಕ್ಕೆ ಅದನ್ನೇ ಸ್ಮ್ಯಾಶ್ ಮಾಡಿ ಹಾಕೋಣ, ಇನ್ನೇನು ವೇಸ್ಟ್ ಮಾಡೋದು, ಪನ್ನೀರ್ ಆಗುತ್ತೆ, ಒಳ್ಳೆ ಪ್ರೋಟೀನ್ ಇರುತ್ತೆ. ಅದನ್ನೇ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿ ಸೂಪರ್ ಆಗುತ್ತೆ ಟೇಸ್ಟ್ ಮಾತ್ರ. ಚೆನ್ನಾಗಿ ತೀರಿಸ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಎಲ್ಲ ನೀವು ನೋಡ್ಕೊಬೇಕು, ಹುಳಿ ಎಲ್ಲದು. ಆಮೇಲೆ ಹಿಂಗೆ ಹಿಟ್ಟನ್ನು ಕಲಿಸ್ಬಿಟ್ಟು ಚಪಾತಿ ಥರ ಮಾಡಿ ಈ ರೀತಿ ಒಂದು ಮುಚ್ಚಳದಲ್ಲಿ ಕ್ಯಾಪಲ್ಲಿ ಈ ರೀತಿ ಶೇಪಲ್ಲಿ ನಾನು ತಕ್ಕೊತಾ ಇದ್ದೀನಿ ರೌಂಡಾಗಿ. ಫಸ್ಟು ಫಿಲ್ಲಿಂಗ್ನ ಮಾಡ್ಕೊಬೇಕು. ನನಗೆ ಅಷ್ಟು ಚೆನ್ನಾಗಿ ಬರಲಿಲ್ಲ ಫಿಲ್ಲಿಂಗು, ಸ್ವಲ್ಪ ಓಪನ್ ಆಗೋದು, ಎಷ್ಟು ಹಾಕಬೇಕು ಏನು ಗೊತ್ತಾಗಲಿಲ್ಲ. ನೋಡಿ ಇಲ್ಲಿ ಕೆಳಗಡೆ ಎಲ್ಲ ಚೆಲ್ಲೋಗ್ಬಿಡ್ತು. ಆದರೂ ಒಂದು ಅಂದಾಜಲ್ಲಿ ಮಾಡಿಬಿಟ್ಟು ಹೀಗೆ ಬೇಯಿಸ್ಬಿಟ್ಟೆ. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಈ ಥರ ಫೋಲ್ಡ್ ಮಾಡಿಬಿಟ್ಟು ನನಗೆ ಕರೆಕ್ಟಾಗಿ ಅದನ್ನ ಫೋಲ್ಡ್ ಮಾಡೋಕ್ಕೆ ಬರೋಲ್ಲ. ನಾನು ಈ ಥರ ಮೋದಕ ಫೋಲ್ಡ್ ಮಾಡ್ತಾರಲ್ಲ ಆ ರೀತಿ ಫೋಲ್ಡ್ ಮಾಡಿಬಿಟ್ಟು ಇಡ್ಲಿ ಬೇಯಿಸ್ತಾರಲ್ಲ ಆ ಪಾತ್ರೆಯಲ್ಲಿ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ನಮ್ಮ ಕಡೆ ಕಡುಬು ಬೇಯಿಸೋದು ಅಂತ ಹೇಳ್ತಾರೆ, ಅದರಲ್ಲಿ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಇದು ನಂದು ಕೇಕ್ ಟಿನ್ನು, ಅದಕ್ಕೆ ಅಡಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ, ಇಲ್ಲಾಂದರೆ ಅದು ಅಲ್ಲೇ ಅಂಟೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಹೀಗೆ ಅದರಲ್ಲಿ ಒಂದು 1/4 ಗಂಟೆ ಬೇಯಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ರೆಡಿಯಾಗಿರುತ್ತೆ. ರೆಡಿ ಆದಮೇಲೆ ಯಾವ ಥರ ಆಗಿದೆ ತೋರಿಸ್ತೀನಿ. ಈ ಶೇಪಲ್ಲಿ ಮಾಡಿದ್ದೀನಿ, ಅಂದರೆ ನನಗೆ ಅದು ಯಾಕೋ ಪರ್ಫೆಕ್ಟಾಗಿ ಬರಲಿಲ್ಲ, ಅದಕ್ಕೆ ಒಂದನ್ನು ಬೇಯಕ್ಕೆ ಹಾಕಿದ್ದೀನಿ. ಇದು ಬೆಂದ ಮೇಲೆ ಅದನ್ನು ಇಡ್ತೀನಿ. ಇದು ಬೆಂದ ಮೇಲೆ ಈ ಥರ ಕಾಣ್ತಿದೆ ನೋಡಿ, ತುಂಬ ಚೆನ್ನಾಗಾಗಿತ್ತು. ಕೆಲವೊಂದು ಓಪನ್ ಆಗಿತ್ತು, ಕೆಲವೊಂದಲ್ಲ ಒಂದೇ ಓಪನ್ ಆಗಿದ್ದು. ಇಷ್ಟು ಚೆನ್ನಾಗಾಗಿತ್ತು. ನನ್ನ ಮಗಳಿಗೆ ಇದನ್ನು ಕೊಟ್ಟೆ. ಅವಳು ಹೆಂಗೆ ಟೇಸ್ಟ್ ನೋಡಿ ಹೆಂಗೆ ಅಂತಾಳೆ ನೋಡಿಬಿಟ್ಟು, ಅಂದರೆ ಒಂದು 2-3 ಸರಿ ಮಾಡಿಕೊಟ್ಟಿದ್ದೀನಿ ಈ ಥರ. ಆವಾಗ ಚಿಕನ್ ಹಾಕಿದ್ದೆ ಮತ್ತು ಮೊಟ್ಟೆ ಹಾಕಿದ್ದೆ, ವೆಜಿಟೇಬಲ್ಸು ಮತ್ತು ಸ್ವೀಟ್ ಕಾರ್ನು ಇದೆ ಫಸ್ಟ್ ಟೈಮ್ ಆಗ್ತಾ ಇರೋದು. ಓಕೆ, ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಹೀಗೆ ನೋಡ್ತಾಯಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಬಾಯ್.